ನಿಗಮದಲಾದ ಭ್ರಷ್ಟಾಚಾರವನ್ನ ತನಿಖೆ ಮಾಡ್ತಾ ಇದೆ ಎರಡು ತನಿಖಾ ಸಂಸ್ಥೆಗಳು. ಆದ್ರೆ ಇಲ್ಲಿ ಪ್ರತಿಷ್ಠೆ ಅನ್ನೋದೇ ಬಹುಮುಖ್ಯವಾಗೋಯ್ತಾ ತನಿಖಾ ಸಂಸ್ಥೆಗಳಿಗೆ ಅನ್ನೋದು ಪ್ರಶ್ನೆ. ಯಾಕೆ? ಡೀಟೇಲ್ಸ್ ನೋಡ್ತಾ ಇದ್ದೀರಾ. ಎಸ್ಐಟಿ ಹಾಗೂ ಇಡಿ ಅಧಿಕಾರಿಗಳಿಂದ ಪ್ರತಿಷ್ಠೆಯ ವಾರ್ ಶುರುವಾದಂಗೆ ಕಾಣಿಸ್ತಾ ಇದೆ. ಇಡಿ ಹಾಗೂ ಸಿಐಡಿ ಎಸ್ಐಟಿ ನಡುವೆ ಕೋಲ್ಡ್ ವಾರ್ ನಡೀತಾ ಇದೆಯಾ? ದದ್ದಲ್ಗಾಗಿ ಹುಡುಕಾಟವನ್ನ ಇಡಿ ಅಧಿಕಾರಿಗಳು ನಡೆಸ್ತಾ ಇದ್ರು ಅನ್ನೋದ್ರ ಬಗ್ಗೆ ನಾವು ಈಗಷ್ಟೇ ಸ್ಟೋರಿ ಕೊಟ್ವಿ. ಇಡಿ ಹುಡುಕಾಟದ ನಡುವೆನೆ ಎಸ್ಐಟಿಗೆ ದದ್ದಲ್ ಹಾಜರಾಗ್ತಾರೆ. ಎಸ್ಐಟಿ ವಿಚಾರಣೆಯಲ್ಲಿ ಇದ್ದಾಗಲೇ ದದ್ದಲ್ರನ್ನ ವಶಕ್ಕೆ ಪಡೆಯೋದಕ್ಕೆ ಇಡಿ ಅಧಿಕಾರಿಗಳು ಮುಂದಾಗಿದ್ರು. ಇಡಿ ಅಧಿಕಾರಿಗಳನ್ನ ಎಸ್ಐಟಿ ಒಳಗೆ ಬಿಡದಂತೆ ಖಾಕಿ ಸರ್ಪಗಾವಲನ್ನ ಹಾಕಲಾಗಿತ್ತು. ಹೀಗಾಗಿ ಇವರನ್ನ ವಶಕ್ಕೆ ಪಡೆಯೋದು, ವಿಚಾರಣೆ ನಡೆಸೋ ವಿಚಾರದಲ್ಲಿ ಕೂಡ ಕಾಂಪಿಟೇಷನ್ಗೆ ಬಿದ್ವಾ ಎರಡು ತನಿಖಾ ಸಂಸ್ಥೆಗಳು ಅನ್ನೋದು ಪ್ರಶ್ನೆ. ಇಬ್ಬರದ್ದು ಕೂಡ ಅಜೆಂಡಾ ಏನಾಗಿರ್ಬೇಕಾಗಿತ್ತು? ಭ್ರಷ್ಟಾಚಾರ ನಡೆಸಿರುವಂತಹ ಆರೋಪಿಗಳಿಗೆ ತಕ್ಕ ಶಿಕ್ಷೆ ಕೊಡೋದಾಗಿರ್ಬೇಕಾಗಿತ್ತು. ಆದ್ರೆ ಇಲ್ಲಿ ಇಬ್ಬರ ಕಾರ್ಯವ್ಯಾಪ್ತಿ ಬೇರೆ ಬೇರೆ ಇದೆ, ಒಪ್ಕೊಳ್ಳೋಣ. ಆದ್ರೆ ಕೋಆರ್ಡಿನೇಷನ್ ಸಮಸ್ಯೆ ಕೂಡ ಇಲ್ಲಿ ಎದುರಾಗ್ತಿರೋದು ಸ್ಪಷ್ಟವಾಗ್ತಾ ಇದೆ. ಹಾಗೂ ಒಂದು ತನಿಖಾ ಸಂಸ್ಥೆಗೆ ಇನ್ನೊಂದು ತನಿಖಾ ಸಂಸ್ಥೆಯ ಅಸಹಕಾರ ಕೂಡ ಕಾಣಿಸ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಉಮೇಶ್. ಎರಡೂ ತನಿಖಾ ಸಂಸ್ಥೆಗಳ ಅಜೆಂಡಾ ಏನಿರಬೇಕಾಗಿತ್ತು? ಭ್ರಷ್ಟಾಚಾರಿಗಳಿಗೆ ಶಿಕ್ಷೆ ಕೊಡಿಸೋದಾಗಿರ್ಬೇಕಾಗಿತ್ತು. ಬಟ್ ಇಲ್ಲಿ ಪ್ರತಿಷ್ಠೆಯನ್ನ ಸಾಧಿಸಿ ಏನ್ ಮಾಡೋದಕ್ಕೆ ಹೊರಟಿದ್ದಾರೆ? ಒಬ್ರು ಪ್ರತಿಷ್ಠೆನ ಸಾಧಿಸೋದ್ರಿಂದ ಇನ್ನೊಬ್ಬರ ರಕ್ಷಣೆ ಆಗುತ್ತಲ್ಲ, ಆರೋಪಿಗಳ ರಕ್ಷಣೆ ಆಗುತ್ತಲ್ಲ. ಇಲ್ಲಿ ಇದ್ಯಾಕೆ ಈ ಸಿಂಪಲ್ ವಿಚಾರ ಅರ್ಥ ಆಗ್ತಾ ಇಲ್ಲ? ಇಷ್ಟೊಂದು ದೊಡ್ಡ ಮಟ್ಟದ ಕೋಆರ್ಡಿನೇಷನ್ ಸಮಸ್ಯೆ ಯಾಕೆ ಕಾಣಿಸ್ತಾ ಇದೆ ಅಂತ? ಮಮತಾ, ಈ ಪ್ರಕರಣ ಬೆಳಕಿಗೆ ಬಂದು ಸರಿಸುಮಾರು 1 ತಿಂಗಳ ಕಾಲ ಆಗಿರುವಂಥದ್ದು. ಅಲ್ಲಿವರೆಗೂ ಕೂಡ ಇತರೆ ಆರೋಪಿಗಳನ್ನ ಅರೆಸ್ಟ್ ಮಾಡಿದಂಥ SIT ಅಧಿಕಾರಿಗಳೇನಿದ್ರು, ಶಾಸಕ ದದ್ದಲ್ ಆಗಿರ್ಬೋದು, ನಾಗೇಂದ್ರ ಆಗಿರ್ಬೋದು, ಯಾರನ್ನು ಕೊಟ್ಟು ವಿಚಾರಣೆ ಕರೆದು ವಿಚಾರಣೆ ಮಾಡಿರಲಿಲ್ಲ. ಯಾವಾಗ ಇಡಿ ರೈಡ್ ಮಾಡುತ್ತೆ ಅನ್ನೋ ಮಾಹಿತಿ ಸಿಕ್ತೋ ಅವತ್ತು ಏಕಾಏಕಿ ಅವರನ್ನು ವಿಚಾರಣೆಗೆ ಕರೆದಿರುವಂಥದ್ದು. ಅವತ್ತು ಹಿಂದಿನ ದಿವಸನೇ ಸುಮಾರು 8 ಗಂಟೆಗಳ ಕಾಲ ಇಬ್ಬರನ್ನು ಕೂಡ ವಿಚಾರಣೆ ಮಾಡಿ ಕಳಿಸಿದ್ರು. ನಂತರದಲ್ಲಿ ಮಾರನೇ ದಿವಸ ಯಾವಾಗ ಇಡಿ ಅಧಿಕಾರಿಗಳು ದಾಳಿ ಮಾಡ್ತಾರೆ, ದಾಳಿ ಮಾಡಿದಂಥ ವೇಳೆಯಲ್ಲೇ ಮತ್ತೆ SIT ಅಧಿಕಾರಿಗಳು ಮತ್ತೆ ನಾಳೆ ವಿಚಾರಣೆಗೆ ಬನ್ನಿ ಅಂತೇಳಿ ಅವರಿಬ್ಬರಿಗೂ ಕೂಡ ನೋಟಿಸ್ ನೀಡಿದ್ರು ಕೂಡ ಇಡಿ ಅಧಿಕಾರಿಗಳು ಆ ನೋಟಿಸ್ ವಿಚಾರ ತಿಳಿದು ಕೂಡ ಮತ್ತೆ 2 ದಿನಗಳ ಕಾಲ ಆ ರೈಡ್ ಮುಂದುವರಿಸಿದ್ವಂಥದ್ದು. ನಿನ್ನೆ ಕೂಡ ಇಬ್ಬರಿಗೂ ಕೂಡ ಅವಕಾಶ ಕೊಡದಂತೆ ಅವರು ವಿಚಾರಣೆ ಕೂಡ ನಡೆದಿದ್ರು. ಈ ಮಧ್ಯದಲ್ಲಿ ಶಾಸಕ ದದ್ದಲ್ ಕೂಡ ಆ SIT ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಿದ್ದರು. ಯಾವಾಗ ಇಡಿ ಅಧಿಕಾರಿಗಳು ಬಂಧನ ಮಾಡುವ ಸಾಧ್ಯತೆ ಇದೆ ಅಂತ ಯಾವಾಗ ಗೊತ್ತಾಗುತ್ತೆ, ಆ ಸಂದರ್ಭದಲ್ಲಿ ಅವ್ರನ್ನ ವಿಚಾರಣೆಗೆ ಕರೆದಿದ್ದ SIT ಅಧಿಕಾರಿಗಳಿಗೆ ಇಡಿ ಅಧಿಕಾರಿಗಳಿಗೆ ಯಾವುದೇ ಮಾಹಿತಿ ನೀಡದಂತೆ ಅವರನ್ನು ಅಲ್ಲಿಂದ ಹೊರಗಡೆ ಕಳಿಸಿದ್ರೆ. ಇಲ್ಲಿವರೆಗೂ ಕೂಡ ಶಾಸಕ ದದ್ದಲ್ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇಲ್ಲ. ಸದ್ಯಕ್ಕೆ ಇಡಿ ಅಧಿಕಾರಿಗಳು ಸಿಕ್ಕಿರುವಂಥ ಮಾಹಿತಿ ಆಧರಿಸಿ ಶಾಸಕ ದದ್ದಲ್ನೂ ಕೂಡ ವಶಕ್ಕೆ ಪಡೆದು ವಿಚಾರಣೆ ಅಗತ್ಯತೆ ಇರೋ ಕಾರಣಕ್ಕಾಗಿ ಆತನನ್ನು ಕೂಡ ಹುಡುಕಾಟ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂಥ ವಿಚಾರ ಏನಂದರೆ, ಈ ಭ್ರಷ್ಟಾಚಾರ ಪ್ರಕರಣದಲ್ಲಿ ಯಾರೇ ತನಿಖೆ ಮಾಡಿದ್ರು ಕೂಡ ಮೊದಲಿಗೆ ಅಲ್ಲಿ ಸಿಕ್ಕಿರುವಂಥ ಮಾಹಿತಿಗಳೇನು, ಅಲ್ಲಿ ಲಭ್ಯ ಆಗಿರುವಂಥ ದಾಖಲೆಗಳೇನು ಅನ್ನೋ ದಾಖಲೆಗಳನ್ನು ಇತರೆ ಇನ್ನೊಂದು ಸಂಸ್ಥೆಗೆ ಶೇರ್ ಮಾಡ್ಕೋಬೇಕಾಗುತ್ತೆ. ಮತ್ತು ಆತನ ಬಂಧನ ಅಗತ್ಯ ಇದ್ದರೆ ಇವರೇ ಸಹಕಾರ ಕೊಡಬೇಕಾದ್ರೆ ಇಲ್ಲಿವರೆಗೂ ಕೂಡ SIT ಅಧಿಕಾರಿಗಳು ಆ ರೀತಿ ಯಾವುದೇ ರೀತಿಯ ಸಹಕಾರ ಕೊಟ್ಟಿಲ್ಲ ಅನ್ನೋದು ಸದ್ಯಕ್ಕೆ ಗೊತ್ತಾಗ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ SIT ಅಧಿಕಾರಿಗಳು ಒಂದು ಕಡೆ ತನಿಖೆ ಮಾಡ್ಕೊಂಡು ಹೋಗ್ತಾ ಇದ್ರೆ, ಇಡಿ ಅಧಿಕಾರಿಗಳೀಗ ನೇರವಾಗಿ ದಾಳಿ ಮಾಡಿ ಮಾಜಿ ಸಚಿವನ ವಶಕ್ಕೆ ಪಡೆದಿದ್ರೆ ಶಾಸಕ ದದ್ದಲ್ ಅನ್ನು ಕೂಡ ಕಸ್ಟಡಿಗೆ ಪಡೆಯಲು ಯತ್ನ ಮಾಡ್ತಾ ಇರುವಂಥದ್ದು. ಥ್ಯಾಂಕ್ ಯು ಉಮೇಶ್ ತಮ್ಮ ಎಲ್ಲ ಮಾಹಿತಿಗಾಗಿ. ಒಟ್ಟಾರೆ SIT ಕಚೇರಿನಲ್ಲೇ ದದ್ದಲ್ ಇದ್ದು ಆಗ ಇಡಿ ಅಧಿಕಾರಿಗಳು ಬಂದು ಒಳಕ್ಕೆ ಬಿಡದೇನೆ ಪೊಲೀಸ್ ಸರ್ಪಗಾವಲು ಅನ್ನೋದೇ ನಿಜ ಆದರೆ ಅಲ್ಲಿಗೆ ದದ್ದಲ್ ಅವರನ್ನ SIT ಅವರು ರಕ್ಷಣೆ ಮಾಡ್ತಿದ್ದಾರೆ ಅಂತ ಆಗುತ್ತೆ. ವೆರಿ ಸಿಂಪಲ್. SIT ಕಮ್ಸ್ ಅಂಡರ್ ಸ್ಟೇಟ್ ಗವರ್ನಮೆಂಟ್. ಅವರ ಇನ್ಸ್ಟ್ರಕ್ಷನ್ ಮೇಲೇನೆ ಅವ್ರನ್ನ ಸೇವ್ ಮಾಡಿದಾರಾ? ಈ ಥರದ ಪ್ರಶ್ನೆ ಉಂಟಾಗುತ್ತೆ. ನೋಡೋಣ.